ಶ್ರೀ ಬಸವೇಶ್ವರ ಸ್ವಾಮಿ ರಥೋತ್ಸವ ಪಡಿಲೇಕಾಯಿ ಪರಿಷತ್ ಸಂಭ್ರಮ ಈ ರೀತಿಯ ಅಪರೂಪದ ವಿಶೇಷ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಪೂಜ್ಯರಿಗೆ ತಲೆವಾಗಿ ನಮಸ್ಕರಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾದಂಥ ಎಂ ರುದ್ರೇಶ್ ಉಪಾಧ್ಯಕ್ಷರು, ಬಿಜೆಪಿ ರೈತ ಮೋರ್ಚಾ ಮಾಜಿ ಅಧ್ಯಕ್ಷರು KRIDL ಇವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಬಹುಶಃ ಇದಕ್ಕೆ ಬೆನ್ನೆಲುಬಾಗಿ ಸ್ವರ್ಣ ರುದ್ರೇಶ್ ಅವರು ಅಲ್ಲಿ ದೂರದಲ್ಲಿ ಕುಂತಿದ್ದಾರೆ. ಆದರೆ ಅವರ ಒಂದು ಪ್ರೇರಣೆಯಿಂದ ರುದ್ರೇಶ್ ಅವರು ಇಷ್ಟು ಒಳ್ಳೆ ಕೆಲಸ ಮಾಡೋಕ್ಕೆ ಕಾರಣ ಆಗಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸಿ, ಧರ್ಮ ಅಂತ ಹೇಳಿದ್ರೆ ಸಂಘರ್ಷವನ್ನ, ಬದುಕಿನ ದಾರಿ. ಧರ್ಮ ಮತ್ತು ಸಂಸ್ಕೃತಿ ಕೇವಲ ಪೂಜೆಗೆ ಅಥವಾ ಮನೆಗಳಿಗೆ ಮಠಗಳಿಗೆ ಸೀಮಿತವಾಗಬಾರದು. ಸಮಾಜದಲ್ಲಿ ಶಾಂತಿ, ಸಾಮರಸ್ಯ ಮತ್ತು ಸೌಹಾರ್ದ ಮೂಡಿಸುವುದೇ ನಿಜವಾದ ಧರ್ಮ. ಬಸವಣ್ಣನವರು ಹೇಳಿದಂತೆ ಸತ್ಯ ನುಡಿಯುವುದೇ ದೇವಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅನ್ನೋ ಮಾತನ್ನು ಹೇಳಿದ್ದನ್ನ ನಾವೆಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕು. ಇವತ್ತು ಈ ದೇಶದ ಕೋಟ್ಯಾಂತರ ಜನರ ಅಪೇಕ್ಷೆಯಂತೆ ಪ್ರಧಾನಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಒಂದು ಪ್ರತಿಷ್ಠಾಪನೆ ಆಗಿದೆ. ಆ ಭವ್ಯ ದೇವಸ್ಥಾನವನ್ನು ನೋಡೋದಕ್ಕೆ ಒಂದ್ಸಾರಿ ಹೋಗಿ ನೋಡಿ ಬರಬೇಕು. ಆ ರೀತಿಯ ಒಂದು ಪುಣ್ಯ ಕಾರ್ಯ ನಡೆದಿದೆ. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಆಚಾರ, ನಮ್ಮ ವಿಚಾರಗಳು ಸರ್ವಶ್ರೇಷ್ಠವಾದಂತಹದ್ದು ಅಂತೇಳಿ ಅನೇಕ ಪೂಜ್ಯರಿಗಾಗಲೇ ಹೇಳಿದ್ದಾರೆ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನೋ ಮಾತನ್ನು ಸಹ ನಮ್ಮ ಪೂಜ್ಯರುಗಳು ಹೇಳಿದ್ದಾರೆ. ಇದೆಲ್ಲವನ್ನ ನೆನಪಿನಲ್ಲಿ ಇಟ್ಕೊಂಡು ನಾವು ಕಾರ್ಯಪ್ರವೃತ್ತರಾಗಬೇಕಾಗಿದೆ. ನಾನು ಇಷ್ಟೇ ಹೇಳುವಂಥದ್ದು, ಎಂ ರುದ್ರೇಶ್ ಅವರು ಇಲ್ಲೇನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಮುಂದೆ ಬರೋ ದಿವಸಗಳಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿನ ಕೆಲಸ ಮಾಡೋಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ, ಇವತ್ತು ಈಗಾಗಲೇ ನಮ್ಮ ಮರಿಸ್ವಾಮಿಯವರು ಮಾತಾಡಿದ್ದಾರೆ. ಲಕ್ಷ್ಮೀನಾರಾಯಣವರು ಸಹ ND ಲಕ್ಷ್ಮೀನಾರಾಯಣ ಸಹ ಈ ಕಾರ್ಯಕ್ರಮದಲ್ಲಿದ್ದಾರೆ. ಎಲ್ಲರ ಒಂದು ಸಹಕಾರದಿಂದ ಈ ಒಂದು ಒಳ್ಳೆಯ ಕೆಲಸ ನಡೆದಿದೆ. ಕಳೆದ 19-20 ವರ್ಷಗಳಿಂದ ನಿರಂತರವಾಗಿ ರುದ್ರೇಶ್ ಅವರು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಿರೋದಕ್ಕೆ ಅವರ ಶ್ರೀಮತಿಯವರ ಶಕ್ತಿ ಸಹ ಬಹಳ ಮುಖ್ಯವಾದದ್ದು ಅನ್ನೋ ಮಾತನ್ನು ಹೇಳ್ತಾ, ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತಾವೆಲ್ಲ ಸೇರಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದೀರಾ. ಹೆಚ್ಚು ಮಾತನಾಡುವಂಥ ಅಗತ್ಯ ಇಲ್ಲ. ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳು ಇಲ್ಲಾಗಿದೆ. ಸಂಗೀತ ಕೇಳಿದ್ದೀರಾ. ಇಂತಹ ಅಪರೂಪದ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ ರುದ್ರೇಶ್ ಮತ್ತು ಅವರ ಶ್ರೀಮತಿಯವರಿಗೆ ಮತ್ತು ಅದಕ್ಕೆ ಸಹಕಾರ ನೀಡಿದಂಥ ಎಲ್ಲ ಮುಖಂಡರಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ.